अर्धकुंवारी ये वैष्णो देवी जाने के टाइम में ये गुफा में ये ऐसा पूजा करती थी इವರು पूजा ಮಾಡ್ತಾ ಇತ್ತು ಇದು ಒಂದು ಸ್ಪೆಷಲ್ ಗುಫಾ ಇದೆ ಅರ್ಧಕುಂವಾರಿ ಗುಫಾ ಅದು ತುಂಬ ಫೇಮಸ್ ಇದೆ ಜನ ಯಾರು ವೈಷ್ಣೋ ದೇವಿ ಹೋದರೆ ಇಲ್ಲಿ ಸ್ಟಾಪ್ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾರೆ ಯಾಕೆ ಇವರು ಇದೇ ಗುಫಾನಲ್ಲಿ ತಪಸ್ಸೆ ಮಾಡಿದ್ರು ಈ ಗುಫಾನಲ್ಲಿ ತುಂಬ ಪ್ರಾರ್ಥನೆ ಮಾಡಿದ್ರು ಅದಕ್ಕೋಸ್ಕರ ಇಲ್ಲಿ ಪ್ರಾರ್ಥನೆ ಮಾಡೋರು ಮೂರು ದೇವಿದು ಕೃಪಾ ಈ ಗುಫಾನಲ್ಲಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಅವ್ರದ್ದು ಬ್ಲೆಸ್ಸಿಂಗ್ ಸಿಕ್ತು ಅದಕ್ಕೋಸ್ಕರ ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇವ್ರು ತುಂಬ ಇಂಪಾರ್ಟೆಂಟ್ ಇದು ಇದು ತೀನ್ ದೇವಿಯ ಮೂರು ದೇವಿ ಯಾವುದು ಮಾ ಕಾಳಿ ಮಾ ಲಕ್ಷ್ಮಿ ಮಾ ಸರಸ್ವತಿ ಇದು ಫಸ್ಟ್ ಇದು ಈ ಥರ ಯಾವಾಗ ಸಿಕ್ಕಿದೆ ವೈಷ್ಣೋ ದೇವಿ ಯಾತ್ರೆಯಲ್ಲಿ ಇದು ಭಕ್ತಿ ಸಿಕ್ಕಿತ್ತು ಏಕೆ ಇದು ಭಕ್ತಿ ಇಲ್ಲಿ ಸಿಕ್ಕಿದೆ ಅರ್ಧಕುಂವಾರಿ ಆ ಹುಡುಗಿ ಭಕ್ತಿ ಮಾಡೋ ಟೈಮ್ನಲ್ಲಿ ಮೂರು ದೇವಿಯಿಂದ ಅವ್ರಿಗೆ ಕೃಪಾ ಸಿಕ್ತು ಬ್ಲೆಸ್ಸಿಂಗ್ ಸಿಕ್ತು ಅದಕ್ಕೋಸ್ಕರ ವೈಷ್ಣೋ ದೇವಿದು ಪ್ರಮುಖ ಏನಿದೆ ಇದು ಮೂರು ದೇವಿದು ಪೂಜೆ ಒಂದೇ ಕಡೆ ಮಾಡಬೇಕು ಅದು ತುಂಬ ವಿಶೇಷ ವೈಷ್ಣೋ ದೇವಿ ಅರ್ಥ ಈ ಮೂರು ದೇವಿ ಒಂದೇ ಜಾಗ ಒಂದೇ ಕಡೆ ಇದು ಕಥೆ ಜೊತೆ ಹೇಳ್ತಾ ಇದೆ ಇದು ಹುಡುಗಿಗೆ ಇದು ಮೂರು ದೇವಿದು ಜೊತೆ ये है माँ काली माँ पार्वती का स्टैचू ये वैष्णो देवी गुफा में ये स्पेशल अभी रेडी हो रहा है कल के लिए महाशिवरात्रि के लिए हमारे मंदिर में 65 फुट का लॉर्ड शिवा है 30 फुट का गणपति है अभी माँ पार्वती का भी स्टैचू आ गया तो कंप्लीट हो गया हाँ और ये वैष्णो देवी यात्रा जाने के टाइम में माँ काली का बहुत बहुत इम्पोर्टेंस है तीन देवियाँ हैं माँ काली माँ लक्ष्मी माँ सरस्वती लेकिन हमने बिकॉज शिव मंदिर है शिव मंदिर में काली माँ पार्वती माँ का बहुत इम्पोर्टेंस है इसके लिए हम कल महाशिवरात्रि दिन में ये इनॉग्रेशन करेंगे हाँ इसकी खासियत क्या है सर क्यों शिवरात्रि के दिन ही खोल रहे हैं आप और ये कैसा आइडिया आया आपको आइडिया तो प्रभु से आता है जब 65 फुट का स्टैचू बनाने का आइडिया आया तो भी वो भी प्रभु से ही आया तो प्रभु ने बोला शिव जी का स्टैचू आ गया गणपति का स्टैचू आ गया अभी माँ काली का स्टैचू आना और ये खत्म होने के बाद भी नीचे जाएंगे तो सनातन धर्म का यात्रा किया है कंप्लीशन तो तब होगा कंप्लीट माँ काली से कंप्लीट नहीं होता सनातन धर्म से तभी मोक्ष मिलेगा मुक्ति मिलेगा उसका मतलब क्या है हम अलग अलग रूप में देखते हैं शिवा ब्रह्मा विष्णु रामा कृष्णा हनुमान गणपति सभी भगवान एक शक्ति है भगवान एक व्यक्ति नहीं भगवान एक शक्ति है वो शक्ति हमारा आत्मा है वो आत्मा ही परमात्मा है हर इंसान में भगवान है तो ये सनातन धर्म में बोलता है महावाक्य अयम आत्मा ब्रह्मा प्रज्ञानम ब्रह्मा अहम ब्रह्मस्मि प्रज्ञानम ब्रह्मा तत्त्वमसि मतलब आप ये नहीं आप ये तो शरीर है इसलिए मेरा नाम पहले रवि था नाम चेंज हो गया एर का मतलब आत्मा इन रवि क्यों ये तो कुछ भी नहीं ये तो मर जाएगा आत्मा जो है वो अमर है अनंत अनादि कभी मरता नहीं इसलिए आदमी जब मर जाता है आदमी बोलता है वो चल बसे आत्मा निकल के चला गया तो वो सनातन धर्म का सच है और सनातन धर्म में रमण महर्षि विवेकानंदा आदि शंकरा गुरु नानक सबका स्टैचू किया है रामकृष्ण परमहंस क्यों ये सब सनातन धर्म के संत हैं बड़े बड़े संत हैं और कल हजारों तादाद पे ओम नमः शिवाय ओम नमः शिवाय ವೆಲ್ಕಮ್ ಶಿವೋಹಂ ಶಿವ ದೇವಸ್ಥಾನದಲ್ಲಿ ನಿಮ್ಮ ಸ್ವಾಗತ ಇದೆ ಇವತ್ತು ವಿಶೇಷ ದಿವಸ ಏನಿವತ್ತು ಇವತ್ತು ಶಿವೋಹಂ ಶಿವ ದೇವಸ್ಥಾನದಲ್ಲಿ ಸನಾತನ್ ಧರ್ಮ ಯಾತ್ರಾ ನಾಳೆ ಮಹಾಶಿವರಾತ್ರಿ ದಿವಸ ಸ್ಟಾರ್ಟ್ ಆಗುತ್ತೆ ಏನು ಶುರು ಮಾಡ್ತಾ ಇದ್ದೀವಿ ನಾವು ಇದು ಒಂದು ಹೊಸ ಯಾತ್ರಾ ಇದೆ ಹೊಸ ಗುಫಾ ಮಾಡಿದೆ ಮುಂಚೆ ಶಿವ ಜೊತೆ ಕೈಲಾಶ್ ಪರ್ವತ್ ಸ್ಪೆಷಲ್ ವ್ಯೂ ಇದೆ ಜನ ಬರ್ತಾರೆ ತುಂಬ ಪ್ರೀತಿನಲ್ಲಿ ಭಕ್ತಿನಲ್ಲಿ ನೋಡ್ತಾರೆ ಏನು ಶಿವ ದೇವಸ್ಥಾನ ಕೂತ್ಕೊಂಡಿದೆ ಶಿವ ಅಂತ ಗಂಗಾ ನೀವಲ್ಲಿ ಹರಿದ್ವಾರ ಹೋಗ್ಬೇಕಾಗಿಲ್ಲ ಇಲ್ಲೇ ಗಂಗಾ ಸಿಕ್ಕುತ್ತೆ
ಈ ಥರ ಶಿವ ಇತ್ತು, ಗಂಗಾ ಇತ್ತು. ಇಲ್ಲಿ 5 ಧಾಮ್ ಯಾತ್ರಾ ಮುಂಚೆ ಮಾಡಿದೆ. ಏನು ಅಮರನಾಥ್ ಲಿಂಗ್ ಇದೆ, ಬದ್ರಿನಾಥ್, ಕೇದಾರ್ನಾಥ್ ಮತ್ತು 12 ಜ್ಯೋತಿರ್ಲಿಂಗ್ ಮಾಡಿದೆ. ಈ ವರ್ಷ ದೇವರ ಕೃಪಾ ಜೊತೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಗುಫಾನಲ್ಲಿ ವೈಷ್ಣೋ ದೇವಿ ಯಾತ್ರಾ. ವೈಷ್ಣೋ ದೇವಿ ಯಾತ್ರಾ ಅರ್ಥ ಏನು? 10 ಅಡಿ ಮೇಲೆ ಕಾಳಿಮಾ ಪಾರ್ವತಿ, ಅದು ಪಾರ್ವತಿದು ಒಂದು ದೊಡ್ಡ ಸ್ಟ್ಯಾಚ್ಯೂ ಮಾಡಿದೆ. ಏನು ಇಲ್ಲಿ ಶಿವಜಿ ಇದೆ, ಗಣಪತಿ ಇದೆ. ಇದು ಕಂಪ್ಲೀಟ್ ಮಾಡೋಕ್ಕೆ ಪಾರ್ವತಿ ಮಾತ್ರ ದೊಡ್ಡ ಸ್ಟ್ಯಾಚ್ಯೂ ಮಾಡಿದರೆ ತುಂಬ ಪ್ರೀತಿಯಾಗಿದೆ, ತುಂಬ ಶಾಂತಿ, ತುಂಬ ಖುಷಿಯಾಗಿದೆ. ಮತ್ತು ಇದು ದೊಡ್ಡ ಸ್ಟೋರಿ ಇದೆ. ಇದು ಗುಫಾನಲ್ಲಿ ಇದು ಎವ್ರಿ ಮಂತ್ ಹೊಸ ಇನೋವೇಷನ್ ಐಡಿಯಾ ಬರುತ್ತೆ. ಸ್ಟಾರ್ಟ್ ಮಾಡೋಕ್ಕೆ ಅರ್ಧ ಕವಾರಿ ಯಾರು? ಅದು ಅವರು ಮೆಡಿಟೇಟ್ ಮಾಡಿದ್ರು, ಒಂದು ಹುಡುಗಿ. ಆ ಹುಡುಗಿ ಮೆಡಿಟೇಟ್ ಮಾಡಿದರೆ ಅವರು ಅಭಿವ್ಯಕ್ತಿ ಅರ್ಥ ಏನು? ಮ್ಯಾನಿಫೆಸ್ಟೇಷನ್. ಅವ್ರಲ್ಲಿ 3 ದೇವಿದು ಕೃಪಾ ಸಿಕ್ತು. ಯಾರು 3 ದೇವಿ? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಈ ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ. ಇಲ್ಲಿ ಜಮ್ಮುನಲ್ಲಿ ವೈಷ್ಣೋ ದೇವಿ. ಈಗ ಎಲ್ಲರೂ ಜನ ಸೌತ್ ಇಂಡಿಯಾದಿಂದ ವೈಷ್ಣೋ ದೇವಿ ಹೋಗಬೇಕಾಗಿಲ್ಲ. ಇಲ್ಲಿ ಶಿವ ದೇವಸ್ಥಾನ ಬಂದರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಬಂದರೆ ಇಲ್ಲಿ ದರ್ಶನ ಮಾಡ್ಬೋದು. ಮತ್ತು ಮೇಲೆ ಹೋದರೆ ವೈಷ್ಣೋ ದೇವಿ ಯಾತ್ರಾ, ಕೆಳಗೆ ಬಂದರೆ ಶಿವೋಹಂ ಅರ್ಥ ಸನಾತನ ಧರ್ಮ ಯಾತ್ರಾ. ಆದಿಶಂಕರ, ಗುರುನಾನಕ್, ರಮಣ ಮಹರ್ಷಿ, ವಿವೇಕಾನಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿದೆ. ಏನಕ್ಕೆ? ಇವರು ಎಲ್ಲ ಮನುಷ್ಯರು ಸನಾತನ ಧರ್ಮದ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಸನಾತನ ಧರ್ಮ ಅರ್ಥ ಏನು? ಸನಾತನ ಧರ್ಮದಲ್ಲಿ ಮಹಾವಾಕ್ಯ ಅರ್ಥ ಏನು? 10 ಶಬ್ದ ಇದೆ. ಅದು 10 ಶಬ್ದನಲ್ಲಿ ಪೂರ್ತಿ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ್ ಏನಿದೆ, ಅರ್ಥ ಏನಿದೆ, 10 ಶಬ್ದನಲ್ಲಿ ಬರ್ತಾರೆ. ಏನು? ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಇದು 10 ಶಬ್ದ ಸಿಕ್ಕಿತ್ತು ಗೊತ್ತಾದರೆ ಸಾಕು. ವೇದ ಉಪನಿಷತ್ ನೋಡೋಕ್ಕೆ ಏನು ಬೇಕಾಗಿಲ್ಲ. ಅದು ಏನು? ಅದು ಸನಾತನ ಧರ್ಮ. ಈ ಡೇಟ್ನಲ್ಲಿ ನಮ್ಮ ಭಾರತದಲ್ಲಿ ತುಂಬ ಜನ ಸನಾತನ ಧರ್ಮ ಆ ಥರ ಮಾತಾಡ್ತಾ ಇದೆ. ಬಟ್ ಅದು ಅರ್ಥ ಏನಿದೆ? ಶಿವೋಹಂ ಶಿವ ದೇವಸ್ಥಾನದಲ್ಲಿ ಒಂದು ಯಾತ್ರಾ ಶುರು ಮಾಡಿದೆ. ಜನ ಅದು ಯಾತ್ರಾ ಬಂದರೆ ಗೊತ್ತಾಗುತ್ತೆ ಏನು ಸನಾತನ ಧರ್ಮ ಏನಿದೆ. ಅದು ಸನಾತನ ಧರ್ಮ ಅರ್ಥ ಏನು? ಶಿವೋಹಂ 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 ಶಿವೋಹಂ. ಅರ್ಥ ಓಂ ನಮ ಶಿವಾಯ. ದೇವರು ನಾವು ನಿಮಗೆ ಶಿವ ರೂಪದಲ್ಲಿ ನೋಡ್ತಾ ಇದ್ದೇನೆ. ಓಂ ನಮ ಶಿವಾಯ ಅರ್ಥ ಓಂ ದೇವರು, ನಮ ಅರ್ಥ ನಮಸ್ಕಾರ. ನಾವು ಶಿವ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಓಂ ಗಣಪತಿ ನಮ ಅರ್ಥ ಏನು? ನಿಮ್ಮ ಗಣಪತಿ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು? ವಾಸುದೇವ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಅರ್ಥ ಏನು? ದೇವರು ಯಾವುದು ರೂಪಿಲ್ಲ. ಸನಾತನ ಧರ್ಮಕ್ಕೆ ಅರ್ಥ ಏನು? ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ ಒಂದು ಮನಸ್ಸಿನಲ್ಲಿ ದೇವರಿದ್ದಾರೆ. ಅದು ಗೊತ್ತಾದರೆ ಸನಾತನ ಧರ್ಮದ್ದು ಸಕ್ಸಸ್ ಆಗಿದೆ. ಮುಕ್ತಿ, ಮೋಕ್ಷ, ನಿರ್ವಾಣ ಅದು ಸಿಕ್ಕಿದೆ. ಅದೇ ಮಾಡಿದೆ. ಇಲ್ಲಿ ವೈಷ್ಣೋ ದೇವಿ ಯಾತ್ರಾ ಮಾಡಿದೆ. ನಾಳೆ ಮಹಾಶಿವರಾತ್ರಿ ದಿವಸ ಅದು ಉದ್ಘಾಟನೆ